ಫ್ರೀಡಮ್ 125 ಬಜಾಜ್ನ ಈ ಒಂದು ಗಾಡಿ ವಿಶ್ವದ ಮೊದಲ CNG ಬೈಕ್. ಈ ಒಂದು ಗಾಡಿ ನಮ್ಮ ಇಂಡಿಯನ್ ಸಿಟಿ ಸ್ಟ್ರೀಟ್ಸ್ಗೆ ತುಂಬಾನೇ ಅವಶ್ಯಕತೆ ಇತ್ತು ಅಂತ ಅನ್ಕೋತೀನಿ. ಈ ಒಂದು ಟೆಕ್ನಾಲಜಿ ಬಜಾಜ್ನ ಬಿಟ್ಟರೆ ಬೇರೆ ಯಾವ ಬ್ರಾಂಡ್ ಅಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಈ ಒಂದು ಗಾಡಿ ನಿಮಗೆ LED ಹೆಡ್ಲಾಂಪ್ ನ ಕೊಟ್ಟಿದ್ದಾರೆ, ಹಾಗೆ ಬ್ಲೂಟೂತ್ ನ ಕೊಟ್ಟಿದ್ದಾರೆ. ಬ್ಲೂಟೂತ್ ಏನು ಎಲ್ಲ ಗಾಡಿಯಲ್ಲೂ ಕೊಟ್ಟಿರ್ತಾರೆ. ಸೊ ಈ ಒಂದು ಗಾಡಿ ಸ್ಪೆಸಿಫಿಕೇಶನ್ ಕಡೆ ಮಾತಾಡಿದ್ರೆ 124cc ಇಂಜಿನ್ ಗೆ ಆಲ್ಮೋಸ್ಟ್ ಇದು 9.5 bhp ಮತ್ತೆ 9.7 ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಇದಕ್ಕೆ ನಿಮಗೆ 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ನೋಡೋದಕ್ಕೆ ಸಿಗುತ್ತೆ, ಫ್ರಂಟ್ ಡಿಸ್ಕ್ ಬ್ರೇಕ್ ನೋಡೋದಕ್ಕೆ ಸಿಗುತ್ತೆ, ಬ್ಯಾಕ್ ಡ್ರಮ್ ಬ್ರೇಕ್ ನೋಡೋದಕ್ಕೆ ಸಿಗುತ್ತೆ ವಿತ್ ಅಲಾಯ್ ವೀಲ್ಸ್ ಗಳ ಜೊತೆಗೆ. ಈ ಒಂದು ಗಾಡಿಯಲ್ಲಿ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಬ್ಯಾಕ್ ಮೋನೋಶಾಕ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಗಾಡಿಯಲ್ಲಿ 2 ಲೀಟರ್ ಫ್ಯೂಯಲ್ ಟ್ಯಾಂಕ್ ನೋಡೋದಕ್ಕೆ ಸಿಗುತ್ತೆ, ಹಾಗೆ 2 kg CNG ಸಿಲಿಂಡರ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಗಾಡಿಯ ಟೋಟಲ್ ರೇಂಜ್ ಬಂದು 330 ಕಿಲೋಮೀಟರ್. ಸೊ ಈ ಒಂದು ಗಾಡಿಯ ಲುಕ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಗಾಡಿ ಸೈಡ್ ಇಂದ ನೋಡೋಕೆ ಯಾವ್ದೋ ಡರ್ಟ್ ಬೈಕ್ ತರ ಕಾಣಿಸುತ್ತೆ. ಆತರ ಕಾಣಿಸಲ್ಲ. ಸೊ ಈ ಒಂದು ಗಾಡಿ ನಾನು ಫಸ್ಟ್ ನೋಡಿದಾಗ ಇದು ಯಾವುದೋ ಹೋಂಡಾದ Z ಸೀರೀಸ್ ನನಗೆ ನೆನಪಾಯ್ತು. ಸೊ ಈ ಒಂದು ಗಾಡಿ ಓಡಿಸ್ಬೇಕಾದ್ರೆ ತುಂಬಾನೇ ಹುಷಾರಾಗಿರ್ಬೇಕು. ಯಾಕಂತ ಅಂದ್ರೆ ನೀವು 2 kg CNG ಸಿಲಿಂಡರ್ ನ ನಿಮ್ಮ ಅಂಡ್ ಕೆಳಗಡೆ ಇಟ್ಕೊಂಡು ಓಡಾಡ್ತಾ ಇದ್ದೀರಾ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ತುಂಬಾ ಕಷ್ಟ. ಅರ್ಥ ಆಯ್ತು ಅನ್ಸುತ್ತೆ. ನನ್ನ ಪ್ರಕಾರ ಈ ಗಾಡಿ ಸಿಟಿ ರೈಡ್ಸ್ ಗೆ ತುಂಬಾನೇ ಬೆಸ್ಟ್, ತುಂಬಾನೇ ಪಾಸಿಟಿವ್ ಆಗಿದೆ. ಈ ಗಾಡಿನ ಜೀವನ ಕಳ್ಕೊಳ್ಳೋರು ಆರಾಮಾಗಿ ಯೂಸ್ ಮಾಡಬಹುದು. ಅದೇ ಝೊಮ್ಯಾಟೊ ಡೆಲಿವರಿ ಬಾಯ್ಸ್, ರ್ಯಾಪಿಡ್ ಓಡಿಸೋರು ಅಂತವರಿಗೆಲ್ಲ ಇದು ತುಂಬಾನೇ ಯೂಸ್ ಆಗುತ್ತೆ, ಒಂದು ಗುಡ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಮತ್ತೆ ಈ ಒಂದು ಗಾಡಿನ ತಗೊಂಡು ನೀವು ಲಾಂಗ್ ರೈಡ್ ಮಾಡ್ತೀರಾ ಅಂತ ಅಂದ್ರೆ ತುಂಬಾನೇ ಕಷ್ಟ ಪಡಬೇಕಾಗುತ್ತೆ. ಇದರಲ್ಲಿ ಲಾಂಗ್ ರೈಡ್ ಮಾಡೋದು ತುಂಬಾನೇ ಕಷ್ಟ, ನನ್ನ ಪ್ರಕಾರ ಸಾಧ್ಯನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಸೊ ಈ ಒಂದು ಗಾಡಿ ಹಾಗೆ ರೂರಲ್ ಏರಿಯಾದಲ್ಲಿ ಇರ್ತಾರಲ್ಲ ಅವರಿಗೂ ಕೂಡ ಈ ಒಂದು ಗಾಡಿ ಸೆಟ್ ಆಗೋದಿಲ್ಲ. ಯಾಕಂತಂದ್ರೆ ನಿಮಗೆ ಸಿಟಿಲೇ CNG ಸ್ಟೇಷನ್ ಗಳು ನೋಡೋದಕ್ಕೆ ಕಷ್ಟ, ಇನ್ನು ರೂರಲ್ ಏರಿಯಾಸ್ ಅಲ್ಲಿ ನೀವು ಎಲ್ಲಿ CNG ಸ್ಟೇಷನ್ ನೋಡುತ್ತೀರಾ. ಸೊ ಈ ಒಂದು ಗಾಡಿ ಅಲ್ಲಿ ಈ ಒಂದು ಗಾಡಿ ನೀವು ಪರ್ಚೇಸ್ ಮಾಡೋದು ಸೆನ್ಸ್ ಆಗಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಒಂದು ಪೇಜ್ ನ ಫಾಲೋ ಮಾಡಿ. ನೆಕ್ಸ್ಟ್ ಯಾವ ಗಾಡಿಯ ಬಗ್ಗೆ ವಿಡಿಯೋ ಬೇಕಂತ ಪ್ಲೀಸ್ ಕಮೆಂಟ್ ಮಾಡಿ.